ಇಂಥ ಅಭಿಮಾನಿಗಳು ಯಾರಿಗೂ ಇರಬೇಡವ. ಈ ಗಿಲ್ಲಿಗೆ ಅಂತ ಅಭಿಮಾನಿಗಳು ಆಗಿದ್ದಾರೆ ಅಂದ್ರೆ ಇವಾಗ ಸೊ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ಸೊ ಏನಂದ್ರೆ ಗಿಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಗಿಲ್ಲಿ ಯಾರಿಗಾದ್ರೂ ಹೇಳಿದ್ರ, ಗಿಲ್ಲಿ ಅವರ ಮನೆಯವರು ಯಾರಿಗಾದ್ರೂ ಹೇಳಿದ್ರ ಗಿಲ್ಲಿ ಅವರು ಟ್ಯಾಟೋ ಹಾಕಿಸ್ಕೊಳ್ಳಿ ಅಂತ? ಸೊ ನೀವು ಹಾಕಿಸ್ಕೊಂಡಿರ, ಹೇಗ್ ಹಾಕಿಸ್ಕೊಂಡಿರ? ಗಿಲ್ಲಿ ಅಣ್ಣ ಒಳ್ಳೆ ಕಾಮಿಡಿ ಮಾಡ್ತಾನಂತ ನೀವು ಟ್ಯಾಟೋ ಹಾಕಿಸ್ಕೊಂಡಿರ. ಸೊ ನೀವು ಟ್ಯಾಟೋ ಹಾಕಿಸ್ಕೊಂಡಿದ್ದೀರ ಅಂದ ಮಾತ್ರಕ್ಕೆ ನಾವು ಗಿಲ್ಲಿ ಅಣ್ಣ ಅವರು ಬಂದು ನಿಮ್ಗೆ ಮೀಟ್ ಆಗ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಸೊ ನಿಮ್ಗೆ ಮೀಟ್ ಆಗ್ತಾರ ಬೈ, ನಿನಗೆ ಗಿಲ್ಲಿ ಅಣ್ಣ ಮೀಟ್ ಆಗೇ ಆಗ್ತಾರ. ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗುತ್ತದೆ. ಯಾಕಂದ್ರ ಅವರಿಗೂ ಕೂಡ ಪೊಲೀಸ್ ಅವರ ಏನೋ ಪ್ರೆಷರ್ ಇರ್ತದ. ಸೊ ಪಬ್ಲಿಕ್ ಅಲ್ಲಿ ಆ ರೀತಿ ಮೀಟ್ ಆಗ್ಬಾರ್ದು ಅಂತ ಅವ್ರಿಗೂ ಕೂಡ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರ್ತಾವ. ಸೊ ನೀನು ಟ್ಯಾಟೋ ಹಾಕಿಸ್ಕೊಂಡಿದ್ದಿ ಅಂತ ಮಾತ್ರಕ್ಕೆ ನೀನು ಗಿಲ್ಲಿ ಅವ್ರನ್ನ ಮೀಟೇ ಆಗ್ಬೇಕು ಅಂತ ಮೀಡಿಯಾ ಮುಂದೆ, ಪ್ರೆಸ್ ಅವ್ರ ಮುಂದೆ ಹೇಳ್ತಾ ಇದ್ದೀಯ. ಸ್ವಲ್ಪ ನಿನಗೆ ತಿಳಿಬೇಕು. ನಿನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನೋಡಿದ್ರೆ ನಿನ್ನ ಪರವಾಗಿ 1% ಜನ ಕೂಡ ಮಾತಾಡ್ತಾ ಇಲ್ಲ. ಪ್ರತಿಯೊಬ್ಬರು ನಿನ್ನನ್ನು ಕ್ಯಾಕುರ್ ಸುಗುಳ್ತಾನೆ ಇದ್ದಾರೆ. ಸೊ ಅದು ನಿನಗೆ ಗೊತ್ತೇ ಇಲ್ಲ, ಅರ್ಥನೇ ಆಗ್ತಾ ಇಲ್ಲ. ಸೊ ಗಿಲ್ಲಿ ನೀ ಯಾಕೆ ಹಾಕೊಂಡಿದ್ದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಮಾಡಿದ್ದೀನಿ ಅಂತ ಮಾಡಿದ್ದೀನಿ ಅಂತ ಈ ಬಾಯಿಂದ ಯಾರಿಗೂ ಅನ್ಬಾರ್ದು. ಸೊ ನಾನು ಮಾಡಿದ್ದೀನಿ, ಬ್ಯಾನರ್ ಹಿಡ್ಕೊಂಡು ಓಡಾಡಿನಿ. ನಾನು ಕೇವಲ ನಿರೀಕ್ಷೆ ಇಟ್ಕೊಳ್ಬಾರ್ದು. ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ಏನಂದ್ರೆ ಗಿಲ್ಲಿ ಅಣ್ಣ ಒಂದು ಮೆಸೇಜ್ ಮಾಡ್ತಾನೇನೋ ಅಂತ. ಬಟ್ ಗಿಲ್ಲಿ ಅಣ್ಣ ಕಾಲ್ ಮಾಡಿ ಮಾತಾಡೇ ನನಗೆ ಅಷ್ಟೇ ಸಾಕು. ಗಿಲ್ಲಿ ಅಣ್ಣ ನಿನಗೂ ಕೂಡ ಕಾಲ್ ಮಾತಾಡ್ಯಾನ ಬೈ, ನಿನಗೂ ಅಷ್ಟೇ ಸಾಕು ಅನ್ಕೋಬಹುದು. ಇವಾಗ ಅವ್ರು ಬಹಳ ಬಿಜಿ ಆಗಿದ್ದಾರೆ, ಬಿಜಿ ಶೆಡ್ಯೂಲ್ ಇದೆ. ಸೊ ಅವ್ರು ಸಿಗ್ತಾರೆ ಹಂಗ ನಿಮಗೆ ಮೀಟ್ ಹೆಂಗ ಆಗ್ತಾರೆ? ಸೊ ನಿರೀಕ್ಷೆ ಇಟ್ಕೊಡಿ, ಅಭಿಮಾನಿ ಆಗ್ಲಕ್ ಹೋಗ್ಬೇಡ್ರಿ. ಇವ್ರು ಏನ್ ಆಗ್ಯಾರಿಲ್ಲ. ಸೊ ಇವ್ರು ಅಭಿಮಾನಿ ಆಗಿ ಮತ್ತೊಂದು ಅಭಿಮಾನಿ ಕಳಂಕ ತರಂತದ್ ಮಾಡ್ಯಾರ. ಸೊ ಸ್ವಲ್ಪ ದಿನ ವೇಟ್ ಮಾಡ್ಬೇಕು. ನಿರೀಕ್ಷೆ ಇಟ್ಕೊಂಡಿರಂದ್ರೂ ಸ್ವಲ್ಪ ದಿನ ವೇಟ್ ಮಾಡ್ಬೇಕು. ಅವ್ರಿಗೂ ಪೊಲೀಸ್ ಅವರ ಮಾತುಕತೆ ಇರುತ್ತದ. ಸೊ ಆ ರೀತಿ ಪಬ್ಲಿಕ್ಗೆ ಆರ್ಗ್ಯಾನಿಕ್ ಮೀಟ್ ಆಗ್ಬಾರ್ದು ಅಂತ ಹೇಳ್ತಾರೆ ಪೊಲೀಸ್ ಅವರು. ಸೊ ನೀವು ಅವರ ಕಂಡೀಷನ್ ಕೂಡ ಒಪ್ಕೊಳ್ಬೇಕು, ನೋಡ್ಬೇಕು. ನೋಡಿ ನೀವು ಗಿಲ್ಲಿ ಅಣ್ಣನ್ ಮೀಟ್ ಆಗ್ಲಿ ಬೇಡ ಅಂತ ನಿಮ್ ತಲೆಯಲ್ಲೂ ಬರ್ಬೇಕು. ಸೊ ನಿಮಗೆ ಗಿಲ್ಲಿ ಅಣ್ಣ ಮೀಟ್ ಆಗಿಲ್ಲ ಅಂತ ನೀವು ಅದು ಇದು ರೀತಿ ಮಾತಾಡ್ತಾ ಇದ್ರಿಲ್ಲ, ಇದು ಸರಿಯಾದನ ಬ್ರದರ್? ಸೊ ಗಿಲ್ಲಿ ಅಣ್ಣ ನಿನ್ನೆ ಕನಕಪುರದಲ್ಲಿ ಒಂದು ಉತ್ಸವ ನಡೀತಿತ್ತು. ಒಬ್ಬ ಹುಡುಗ, ಆ ಹುಡುಗನಿಗೆ ಕಿವಿ ಅಂತ ಕೇಳಿಸುವುದಿಲ್ಲ ಅಂತ. ಸೊ ಆ ಹುಡುಗನ ತಾಯಿ ಗಿಲ್ಲಿ ಅಣ್ಣನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಆ ದೊಡ್ಡ ಸ್ಟೇಜ್ ಮೇಲೆ ಗಿಲ್ಲಿ ಅಣ್ಣ ಮಾತಾಡದ್ದು, ಗಿಲ್ಲಿ ಅಣ್ಣ ಆ ಹುಡುಗನಿಗೆ ಮಾತಾಡ್ದ. ಸೊ ಗಿಲ್ಲಿ ಅಣ್ಣ ಏನ್ ಹೇಳ್ದ ಅಂದ್ರೆ ಆ ಹುಡುಗನಿಗೆ ಮೀಟ್ ಆಗ್ತಾ, ಪುಟ್ಟ ಮಗುವಿಗೆ ಮೀಟ್ ಆಗ್ತೀನಿ ಅಂತ ಹೇಳ್ದ. ಸೊ ಪ್ರತಿಯೊಬ್ಬರಿಗೂ ಮೀಟ್ ಆಗ್ತಾರ. ಸೊ ಮೀಟ್ ಯಾಕೆ ಆಗಿಲ್ಲ ಇಲ್ಲಿವರೆಗೂ ಅಂದ್ರ ಸೊ ಅವರಿಗೂ ಕೂಡ ಮೇಲಿಂದ ಪ್ರೆಷರ್ ಇರುತ್ತೆ. ನೀವು ಯಾರಿಗೂ ಮೀಟ್ ಆಗಬಾರ್ದು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಹೊಣೆಗಾರ ಅಂತ ಬರುತ್ತೆ. ಅವರಿಗೂ ಕೂಡ ಮೇಲಿಂದ ಇರುತ್ತೆ. ಸೊ ಪಬ್ಲಿಕ್ ಬಹಳ ಜನ ಕ್ರೌಡ್ ಆಗುತ್ತೆ ನೀವೆಲ್ಲಾದ್ರೂ ಹೋದ್ರೆ. ಸೊ ನೀವು ಫ್ಯಾನ್ಸ್ ಗಳಿಗೆ ಮೀಟ್ ಆಗಬಾರ್ದು ಅಂದ್ರೆ ಮೇಲಿಂದ ಏನೋ ಪ್ರೆಷರ್ ಇರುತ್ತೆ.